ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಕಿ ಸನಾವ್ ದೇವಿರಮ್ಮ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಇನ್ನೊಂದು ವಿಶೇಷವಾದಂಥ ಒಂದು ಪುಸ್ತಕವನ್ನು ಪರಿಚಯ ಮಾಡಿಕೊಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಪುಸ್ತಕ ಯಾವುದು ಅಂತ ನೋಡೋದಾದರೆ, ನಮ್ಮ ರಾಷ್ಟ್ರ ಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದರೆ ಕುವೆಂಪುರವರು ರಚಿಸಿರುವಂತಹ ಕಾನೂರು ಹೆಗ್ಗಡತಿ ಎಂಬ ಒಂದು ದೊಡ್ಡ ಕೃತಿ. ಈ ಒಂದು ಪುಸ್ತಕವನ್ನು ನಿಮಗೆ ಪರಿಚಯ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಕೃತಿ ಮಲೆನಾಡಿನ ಉತ್ತಮ ಸಮಯವನ್ನು ಪ್ರತಿಪಾದಿಸುವಂಥ ಕೃತಿ ಇದಾಗಿರುತ್ತದೆ. ಸ್ನೇಹಿತರೆ, ಇದ್ರದ್ದು ಇನ್ನೊಂದು ವಿಶೇಷತೆ ಏನು ಅಂತ ನೋಡೋದಾದರೆ, ಇದು ಭಾರತದ ಸ್ವಾತಂತ್ರ್ಯಕ್ಕೂ ಮೊದಲೇ ಅಂದರೆ 1937ರಲ್ಲಿ ಪ್ರಕಟಗೊಂಡಂಥ ಕೃತಿ ಇದಾಗಿರುತ್ತದೆ. ಇನ್ನು ಈ ಒಂದು ಕೃತಿಯ ಸಾರಾಂಶ ಹೇಳೋದಾದರೆ, ಇದು ಕುಟುಂಬ, ದ್ವೇಷ, ತಾಯಿ ಮಗನ ಪ್ರೀತಿ ಮತ್ತು ಜಾತಿ, ಧರ್ಮ ಇವೆಲ್ಲವನ್ನು ಒಳಗೊಂಡಂಥ ಒಂದು ಅದ್ಭುತವಾದ ಕೃತಿ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಕೃತಿ ಒಳಗಡೆ ಬರ್ತಕ್ಕಂಥ ಪಾತ್ರಗಳನ್ನು ನೋಡೋದಾದರೆ, ಇದರಲ್ಲಿ ಬರ್ತಕ್ಕಂಥ ಕೃತಿಗಳು ಇದನ್ನು ಓದಿದ ಮೇಲೆ ಈ ಮನಸ್ಸಿನಿಂದ ಮಾಸಿ ಹೋಗೋದಂಥ ಕೆಲವೊಂದು ಪಾತ್ರಗಳು ಇದರಲ್ಲಿದ್ದಾವೆ. ಅದರಲ್ಲಿ 2 ಪಾತ್ರಗಳು ಅಂದರೆ ನನಗೆ ತುಂಬ ಇಷ್ಟ ಆದದ್ದು ಹೂವಯ್ಯ ಮತ್ತು ಸೀತೆಯ ಪಾತ್ರ. ತುಂಬ ಅದ್ಭುತವಾದಂಥ ಒಂದು ಕೃತಿ.